ಅವರು ತುಂಬಾ ದೊಡ್ಡ ಮನುಷ್ಯರು, ನಮ್ಮನೆಗೆ ಸಹಾಯ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ. ಸುಬಣ್ಣ, ದೊಡ್ಡ ಮನುಷ್ಯರು ಸಹಾಯ ವಿರುದ್ಧ ಪದ ನಿಮ್ಗೆ ಅರ್ಥ ಆಗ್ತಿಲ್ಲ. ಈಗ ಅವ್ರ ಮೇಲೆ ಯಾಕೆ ನಿಮ್ ಕಣ್ಣು? ನಮ್ ಕಣ್ಣಂತೆ ನೋಡ್ ರಮೇಶ್ ಅಣ್ಣ, ಸುಬ್ಬು ಮಾತಾಡ್ತಿರೋದು. ಅದೇ ಸುಬ್ಬು, ಅವ್ರ ಮೇಲೆ ನಮ್ ಕಣ್ಣಲ್ಲ, ಅವ್ರ ಕಣ್ಣು ನಮ್ ವಠಾರದ ಮೇಲೆ ಬಿದ್ದಿದೆ. ದುಡ್ಡಿರೋರ್ನ ನಂಬೇಡ, ಅವ್ರ ಬಾಯಲ್ಲಿ ಹಲ್ಲಿರಲ್ಲ, ಬರೀ ಸುಳ್ಳಿರತ್ತೆ. ನೀವೆಲ್ರೂ ನೋಡೋ ಹಾಗೆ ಆರ್ಯ ಸರ್ನ ನೋಡ್ತಾ ಇದ್ದೀರಾ, ಅವ್ರು ಹಾಗಲ್ಲ. ಆಗೋಲ್ಲ ಈಗೂ ಅಲ್ಲ, ಎರಡು ಒಂದೇ. ಸುಬ್ಬು, ನೀನ್ ಗುಯ್ ಗುಯ್ ಅಂತ ಮಾತಾಡ್ತಿದ್ರೆ ಇವರೆಲ್ಲ ಹೀಗೆ ಮಾತಾಡೋದು. ನೀನ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡು. ಸುಮ್ಮನಿರು ಪುಷ್ಪ. ಸುಮ್ನೆ ಇರು ಸುಬ್ಬು. ನಮ್ಮ ಆರ್ಯ ಸರ್ ಬಗ್ಗೆ ಹಂಗೆಲ್ಲ ಮಾತಾಡ್ತಿದ್ರೆ ಸುಮ್ನೆ ಇರಕ್ಕಾಗತ್ತಾ? ಹಿಂಗಂದ್ರೆ ಹೆಂಗೆ ಪುಷ್ಪಕ್ಕ? ನಾವೆಲ್ಲ ಒಂದೇ ವಠಾರದಲ್ಲಿರೋರು, ನಮ್ಗಿಂತ ಆರ್ಯವರ್ಧನ್ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಜಾಸ್ತಿ ಆಯ್ತಾ? ರಮೇಶ, ನಾವೆಲ್ಲ ಬಡವರು ಕಣೋ, ನಮ್ಮನ್ನೆಲ್ಲ ನಂಬ್ತಾರ ಅವರು. ಮೋಸ ಮಾಡಕ್ ಬಂದವ್ರ ಮೇಲೆಲ್ಲ ವಿಶ್ವಾಸ ಜಾಸ್ತಿ ಅವ್ರಿಗೆ. ಯಾರು ಮೋಸ ಮಾಡಕ್ ಬಂದಿದ್ದಾರೆ ಈಗ? ಸುಬ್ಬು, ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು. ಆರ್ಯ ಸರ್ ನಮಗ್ ಮಾತ್ರ ಸಹಾಯ ಮಾಡಕ್ ಬಂದಿದ್ರಲ್ಲ, ಅದಕ್ಕೆ ನೀನ್ ಬಾ ಸುಬ್ಬು. ನಾವ್ ಯಾಕ್ರಿ ಹೊಟ್ಟೆ ಕಿಚ್ಬಿಡ್ಬೇಕು? ನಿಮ್ ಮಗಳ ಮದುವೆ ಫಿಕ್ಸ್ ಆಗಿದೆ ತಾನೆ? ಹೌದು. ಪದೇ ಪದೇ ಅವ್ರು ಇಲ್ಲಿಗೆ ಬರೋದಂದ್ರೆ ಏನರ್ಥ? ಹೇಳದ್ನಲ್ಲ, ಅವರು ನಮಗ್ ಸಹಾಯ ಮಾಡಕ್ ಬಂದಿದ್ದಾರೆ ಅಂತ. ಸಹಾಯಕ ಒಟ್ಟಾರೆ ಚೌಕಾಸಿಗ ಚೌಕಾಸಿನ? ಹೌದು, ನಮ್ಮ ವಠಾರ ಚೆನ್ನಾಗಿ ಸಿಟಿ ಮಧ್ಯದಲ್ಲಿದೆ. ರಿಯಲ್ ಎಸ್ಟೇಟ್ ಅಲ್ಲಿ 1ಕ್ಕೆ 4 ರೇಟ್ಗೆ ಹೋಗುತ್ತೆ. ಹೇಗಾದ್ರೂ ಮಾಡಿ ಬಡ್ದು ಬಾಯಿಗೆ ಹಾಕೊಂಬಿಡೋಣ ಅಂತ ನೋಡ್ತಾ ಇದ್ದಾರೆ. ಮೊದಲು ಅವ್ರನ್ನ ಇಲ್ಲಿಂದ ಹೊರಡೋದಕ್ಕೆ ಕೇಳಿ. ಹೌದು, ಇನ್ನು ಮುಂದೆ ಆರ್ಯವರ್ಧನ್ ಈ ವಠಾರಕ್ಕೆ ಕಾಲಿಡೋ ಹಾಗಿಲ್ಲ. ನಡೀರ. ಹೇಳಿ, ನನ್ನ ಹತ್ರ ಏನಾದರೂ ಮಾತಾಡ್ಬೇಕಿತ್ತ? ನೀವು ಈ ಒಟ್ಟಾರಕ್ಕೆ ಬರಬಾರ್ದು ಅಷ್ಟೇ. ಶಿವಣ್ಣ, ಯಾರ ಹತ್ರ ಮಾತಾಡ್ತಿದ್ದೀರಾ? ಸ್ವಲ್ಪ ನೋಡ್ ಮಾತಾಡಿ. ಪರವಾಗಿಲ್ಲ ಪರವಾಗಿಲ್ಲ, ಹೇಳಿ. ಏನೋ ಜಗಳ ಆಡ್ತಿರೋ ಹಾಗಿತ್ತು. ಹ್ಞೂ ಸರ್, ಇಷ್ಟೊತ್ತು ಜಗಳ ಮಾಡ್ತಿದ್ರು. ಈಗ ನಿಮ್ಮನ್ನ ನೋಡಿದ್ರಲ್ಲ, ಶುಂಠಿ ಕಚ್ತವ್ರಂಗ ಅವ್ರೆ. ಅಯ್ಯೋ ಪುಷ್ಪ, ಸುಮ್ಮನಿರೋ. ಏನು ನಿಮ್ಮ ಸಮಸ್ಯೆ? ನಾನು ನಿಜ ಹೇಳ್ಬಿಡ್ತೀನಿ. ಸುಬೋರೆ, ಹೇಳ್ಬಿಡೋಣ. ನಾನು ಈ ವಠಾರನ ಕೊಂಡ್ಕೊಳ್ತಾ ಇದ್ದೀನಿ. ಸರ್ ಇರಿ. ಹೇಳಿಲ್ವೇನ್ರಿ? ಅದೇ ನನಗೆ ಗೊತ್ತಿತ್ತು. ಅಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಇಲ್ಲ ಇಲ್ಲ, ನಾವು ಇದಕ್ಕೆಲ್ಲ ಒಪ್ಪಲ್ಲ. ನೋಡಿ, ನಾನು ಹೇಗಾದರೂ ಮಾಡಿ ಇಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು ಅಂತ ನಿರ್ಧಾರ ತೊಗೊಂಡಿದ್ದೀನಿ. ಯಾರೆಲ್ಲ ಸಹಕರಿಸ್ತಿರೋ ಅವ್ರಿಗೆಲ್ಲ ಒಂದೊಂದು ಫ್ಲ್ಯಾಟ್ ಕೊಡ್ತೀನಿ. ಸುಬ್ಬು ಅವ್ರಿಗೆ 3 ಬೆಡ್ರೂಮ್ಸ್ ಫ್ಲ್ಯಾಟ್ ಕೊಡೋ ಮಾತಾಗಿದೆ. ಸುಬ್ಬಣ್ಣ, ಇದೆಲ್ಲ ನಮ್ಗೆ ಹೇಳಲಿಲ್ಲ. ನೀನು ಸಾಕಷ್ಟು ಮೋಸ ಕಣಯ್ಯ ನೀನು. ಸರ್, ನಾನು ನಿಮ್ಗೆ ಸಹಕಾರ ಕೊಡ್ತೀನಿ. ನಾನು ಅನ್ಬೇಡ ಕಣಯ್ಯ, ನಾವು ಅನ್ನಯ್ಯ. ಸಾಹೇಬ್ರ, ನಾನು ಈ ವಠಾರಕ್ಕೆ ಅಳವ ಸೀನಿಯರ್ ಮೋಸ್ಟ್. ನನಗೆ 2 ಫ್ಲಾಟ್ ಬೇಕು. ನನಗೂ 2 ಬೇಕು. ಅಲ್ಲ ಕಣಯ್ಯ, ಈಗ ತಾನೆ ಅವ್ರನ್ನ ಒಟ್ಟಾರಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಿದ್ರಲ್ಲಯ್ಯ. ಕಳಿಸ್ಬೇಕು ಅಂತೆಲ್ಲ ಹೇಳಿದ್ದು, ನಮಗೆ ಲಾಸ್ ಆಗಬಾರ್ದು ಅಂತ. ಈಗ ಅವರೇ ನಮಗೆ ಫ್ಲಾಟ್ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ನಿನಗೇನು ಕಷ್ಟ? ಸುಮ್ಮನೆ. ಆದ್ರೂ ಇಷ್ಟು ಬೇಗ ಬರ್ಲಾಗಬಾರ್ದಾಗಿತ್ತು. ಶಿವಣ್ಣ, ನೀನು ಅಡ್ಡ ಕಡ್ಡಿ ಹಿಡಿಬೇಡ. ಸಾಹೇಬ್ರು ಹೇಳ್ತಿದಾರಲ್ಲ. ನೀವು ಊಸರು ತರ ಆಡ್ಬೇಡ. ಇರಯ್ಯ, ಬಾಯಿ ಮುಚ್ಕೊಂಡು. ನೀ ಸುಮ್ನಿರಯ್ಯ. ಇರಿ ಇರಿ ಇರಿ, ಯಾಕ್ರಿ ಕೂಗಾಡ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಇದರಿಂದ ಏನು ಗೊತ್ತಾಗತ್ತೆ ಹೇಳಿ? ಈ ವಠಾರನ ಒಡೆಯೋಕ್ಕೆ ನಾನೇ ಬೇಕಾಗಿಲ್ಲ. ದುಡ್ಡಿರೋನು ಯಾರು ಬೇಕಾದರೂ ಬಂದರೂ ಇದನ್ನು ಸಲೀಸಾಗಿ ಒಡೆದಾಕಿ ಕಟ್ಟಡ ಕಟ್ಬೋದು. ಯಾಕಂತಂದರೆ ಇದರ ಅಡಿಪಾಯ ನೀವುಗಳೇ ಗಟ್ಟಿಯಾಗಿಲ್ಲ. ನಿಮಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಾನು ಹೊರಗಿನವನು, ನನ್ನನ್ನು ನಂಬಲಿಲ್ಲ ಸರಿ, ಆದರೆ ಸುಬ್ಬು ಅವ್ರನ್ನ ನೀವೆಲ್ಲ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರ. ಅವ್ರ ಪರಿಚಯ ನಿಮಗಿಲ್ವಾ? 3 ಬೆಡ್ರೂಮ್ಸ್ ಫ್ಲ್ಯಾಟ್ಗೋಸ್ಕರ ಅವರು ಈ ವಠಾರನ ಬಿಟ್ಕೊಡ್ತಾರ? ಒಂದು ಸಣ್ಣ ಆಸೆನ ತೋರಿಸ್ತಾರೆ. ನೀವೆಲ್ಲ ಎಷ್ಟು ಸುಲಭವಾಗಿ ಸರಿ ಅಂತಂದ್ಬಿಟ್ರೆ. ಈಗ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ.
ನಿಮ್ಮಲ್ಲೇ ಜಗಳ ಯಾವಾಗ ಆಗುತ್ತೆ ಗೊತ್ತಾ? ನಿಮ್ಮತನವನ್ನು ನೀವು ಬಿಟ್ಕೊಟ್ಟಾಗ. ಈ ವಠಾರದಲ್ಲಿ ಲವಲವಿಕೆ, ನಂಬಿಕೆ, ಒಗ್ಗಟ್ಟು, ಯಾರಿಗೇನಾದರೂ ಆದರೆ ಇನ್ನೊಬ್ರು ಇರ್ತಾರೆ ಅನ್ನೋ ಧೈರ್ಯ, ಇವೆಲ್ಲವೂ ಇನ್ನಷ್ಟು ಬೆಳೆಸಬೇಕು. ಆಗ ಈ ವಠಾರನೂ ಉಳಿಯುತ್ತೆ, ಇದರ ಜೊತೆಲಿ ಅಂಟ್ಕೊಂಡಿರೋ ನಿಮ್ಮೆಲ್ಲ ನೆನಪುಗಳು ಉಳ್ಕೋತಾವೆ. ಕ್ಷಮಿಸಿ ಸರ್, ಒಂದು ಕ್ಷಣಕ್ಕೆ ನಿಮ್ಮ ಮೇಲೆ ಸಂಶಯ ಪಟ್ಟು ಅತಿ ಆಸೆಗೊಳಗಾಗಿ ನಾವೆಲ್ಲ ತುಂಬ ಸಣ್ಣವರಾಗ್ಬಿಟ್ಟು. ನಿಮ್ಮ ಮಾತು ನಿಜ ಸರ್. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಮೇಲೆ ಅನುಮಾನ ಪಟ್ಟು ಪ್ರಯೋಜನ ಇಲ್ಲ ಸರ್. ಅದಕ್ಕೆ ಕಣ್ರಯ್ಯ, ದೊಡ್ಡ ಮನುಷ್ಯರು ಯಾವತ್ತಿದ್ರು ದೊಡ್ಡ ಮನುಷ್ಯರೇ. ಗ್ರೇಟ್ ಸರ್, ಮತ್ತೊಂದ್ಸಲ ಪ್ರೂವ್ ಮಾಡಿಬಿಟ್ರಿ. ನಮ್ಮ ಹಿಂದೆ ಮಾತಾಡೋರು ಮುಂದೆ ಒಂದಲ್ಲ ಒಂದ್ಸತಿ ಚಪ್ಪಾಳೆ ತಟ್ತಾರೆ ಅಂತ. ನನ್ನ ಹತ್ರ ಏನಾದ್ರು ಚೆಕ್ ಬುಕ್ ಇದ್ದಿದ್ರೆ ನಿಮ್ಗೊಂದು ಬ್ಲ್ಯಾಂಕ್ ಚೆಕ್ ಕೊಟ್ಬಿಡ್ತಾ ಇದ್ದೆ. ಥ್ಯಾಂಕ್ ಯು. ಸುಬ್ಬು ನೋಡು, ಚೆನ್ನಾಗಿದೆ ಅಲ್ವಾ? ಅಂಗಡಿಲೇ ನೋಡಿದ್ನಲ್ಲ, ಚೆನ್ನಾಗಿದೆ. ಏ ನೀನೊಂದು ನೋಡೋದಿಲ್ಲ ಮಾಡೋದಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಸರ್ ನೋಡಿ, ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ಅವ್ರಿಗೆ ಇಷ್ಟ ಆಗುತ್ತಲ್ಲ ಸರ್? ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಆದರೆ ನಿಮ್ಗೇನಾದರೂ ಸಂಶಯ ಇದ್ರೆ ಅವ್ರನ್ನ ಕೇಳೋದು ಒಳ್ಳೇದು. ಅವ್ರಿಗ ಸರ್, ನಿಮ್ಗೆ ಇಷ್ಟ ಆಯ್ತಾ? ನನಗೆ ತುಂಬ ಇಷ್ಟ ಆಯಿತು. ಆದರೆ ಅವ್ರ ಅಭಿಪ್ರಾಯ ಮುಖ್ಯ ಅಲ್ವಾ? ಅವಸರ 10 ನಿಮಿಷ ಜಾಸ್ತಿ ಅಂಗಡಿಲಿ ಇದ್ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಅವ್ರಿಗೆ? ಸುಬ್ಬು, ಇನ್ನೂ ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಬಿಟ್ಟಿಲ್ವಾ? ಬಿಟ್ಟಿಲ್ವಾ ಅಂದ್ರೆ, ಅಷ್ಟು ದೊಡ್ಡ ಅಂಗಡಿನಲ್ಲಿ ಅಷ್ಟು ಜನಗಳ ಮುಂದೆ ಹೇಗೆ ನನ್ನ ಮಗಳ ಮೇಲೆ ಕೂಗಾಡಿದ್ರು ನೋಡಿದ್ಯಾ? ಸುಬ್ಬು, ಮದ್ವೆ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಬಿಟ್ಟಾಕು. ಬಿಟ್ಟಾಕಿದ್ನಲ್ಲ. ಸರಿ, ಇದನ್ನ ತಗೊಂಡೋಗಿ ತೋರ್ಸ್ಕೊಂಡ್ ಬಾ. ನೋಡು, ಬೇಕು ಬೇಕು ಅಂತ ನನ್ನನ್ನು ಅವ್ರ ಮನೆ ಕಳಿಸ್ಬೇಡ. ಸುಬ್ಬು, ಇದ್ರಲ್ಲಿ ಏನ್ ತಪ್ಪು? ಚೈನ್ ತೋರ್ಸ್ಕೊಂಬ ಅಂದ್ರೆ ನಾನು ಹೋಗಲ್ಲ. ಸರಿ ಕೊಡಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರ್, ನೀವು ಸುಮ್ಮನೆ ಕೂತ್ಕೊಳ್ಳಿ ಸರ್.